ಈಗ ಅಮ್ಮನ ಮನೆಗೆ ಹೋಗ್ತಿಲ್ಲ ನಾನು ಹೆಚ್ಚಾಗಿ ಅಂತ ಹೇಳ್ಬಿಟ್ಟು? ಜಾಸ್ತಿ ಹೊತ್ತು ನಂಗೆ ಅಲ್ಲಿ ಇರೋಕ್ಕಾಗಲ್ಲ, ಬಿಕಾಸ್ ಐ ರಿಯಲಿ ಮಿಸ್ ಮೈ ಮದರ್. ನಾನು ನಮ್ಮ ಅಮ್ಮನ್ನ ಐ ಥಿಂಕ್ ಎಂಟೈರ್ ಲೈಫ್ ಅಂಟ್ಕೊಂಡಿದ್ದೆ. ಎಂಟೈರ್ ಲೈಫ್ ನಾನು ನಮ್ಮ ಅಮ್ಮನ ಬಿಟ್ಟು ಇರಲೇ ಇಲ್ಲ. ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಇದು ಹುಟ್ಟಿದಾಗ ಅಂಬಲಿಕಲ್ ಕಾರ್ಡ್ನ ಕಟ್ ಮಾಡ್ತಾರಲ್ಲ, ನಿಂದು ಕಟ್ಟಾಗಿಲ್ಲ ಅಂತ. ಸೊ ಹಾಗೆ ಐ ನೆವರ್ ಲೆಫ್ಟ್ ಮೈ ಮದರ್. ನನಗೂ ಸುಮಂತ್ಗೂ ಆ ವಿಷಯದಲ್ಲಿ ಜಗಳ ಕೂಡ ಆಗಿದೆ. ಅವ್ನು ಯಾವಾಗಲೂ ಹೇಳ್ತಾ ಇದ್ದ, ನೀನು ಯಾವಾಗ ನಿಮ್ಮ ಅಮ್ಮನ ಒಂದು ಒಬ್ಸೆಷನಿಂದ ನೀನು ಆಚೆ ಬರ್ತೀಯಾ, ಅಮ್ಮ 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 ಎಲ್ಲದಕ್ಕೂ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ಐ ಥಿಂಕ್ ದಿಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಫೇಸ್. ಬಟ್ ಯಾ, ನೀವು ಹೇಳ್ತಿದ್ರಿ ಈಗನೇ ತುಂಬಾ ಇಂಪಾರ್ಟೆಂಟ್, ಆ ಕರಳು ಬಳ್ಳಿನೂ ಕೂಡ ಕಟ್ಟಾಗಿಲ್ಲ ಅಂತ ಹೇಳ್ತಿದ್ರಿ. ಸೊ ಸಡನ್ ಆಗಿ ಅಮ್ಮ ಇಲ್ಲ ಅಂದ ತಕ್ಷಣ ತುಂಬಾ, ಅದು ಹೆಣ್ಮಕ್ಳ ಜೀವನದಲ್ಲಿ ಅಮ್ಮ ಅನ್ನೋ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ. ಆ ಕ್ಷಣ ಹೆಂಗಿತ್ತು, ಅಮ್ಮನ್ ಮಿಸ್ ಮಾಡ್ಕೊಂಡಂತಹ ಕ್ಷಣಗಳು? ಆ ಕ್ಷಣ ಅಲ್ಲ, ಈ ಕ್ಷಣವರೆಗೂ ಐ ಆಮ್ ವೆರಿ ಬ್ಯಾಡ್. ನಾನು ಇವತ್ತಿಗೂ ಐ ಥಿಂಕ್ ಐ ಆಮ್ ವೆರಿ ಬ್ಯಾಡ್. ನಾನು ಸರಿ ಹೋಗ್ಲೇ ಇಲ್ಲ. ಎವ್ರಿ ಡೇ ಅಳ್ತೀನಿ, ಎವ್ರಿ ಸಿಂಗಲ್ ಡೇ ಅಳ್ತೀನಿ, ಎವ್ರಿ ಸಿಂಗಲ್ ಡೇ ಮಿಸ್ ಮಾಡ್ಕೋತೀನಿ, ಎವ್ರಿ ಸಿಂಗಲ್ ಡೇ ನನಗೆ ಬೇಜಾರಲ್ಲಿರ್ತೀನಿ ದಟ್ ಅಮ್ಮ ಇಲ್ಲ ಅಂತ. ಬಟ್ ಎಲ್ಲರೂ ಏನು ಹೇಳ್ತಾರೆ ಅಂದರೆ 1 ವರ್ಷ 2 ವರ್ಷ ಹೋದ್ಮೇಲೆ ಯು ವಿಲ್ ಫೀಲ್ ಬೆಟರ್ ಅಂತ. ನನಗನ್ಸುತ್ತೆ ನಾನು ಸಾಯ್ಬಿಟ್ಟು ಅಲ್ಲಿ ಹೋಗೋವರೆಗೂ ಹಿಂಗೆ ಇರ್ತೀನಿ, ಇಲ್ಲಿ ಹಿಂಗೆ ಇರ್ತೀನಿ ಅಂತ ನಂಗೆ ಅನ್ಸುತ್ತೆ. ನಮ್ಮಮ್ಮ ತಲೆ ಚಚ್ಕೋತಾ ಇರ್ತಾರೆ ಅಲ್ಲಿ ಮೇಲ್ಗಡೆ, ಈ ಹುಡುಗಿ ಬದಲಾಗಲ್ಲ ಅಂತ. ಸೊ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಫಾರ್ ಮೀ ಇಟ್ಸ್ ವೆರಿ ಡಿಫಿಕಲ್ಟ್, ಬಿಕಾಸ್ ನನಗೆ ಶೂಟಿಂಗ್ ಇಲ್ಲ ಅಂದರೆ ಬೆಳಿಗ್ಗೆ ಎದ್ದು ನನ್ನ ಸ್ಟಾಫ್ ಎಲ್ಲ ಬರ್ತಾರೆ, ನಾವೆಲ್ಲ ತಿಂಡಿ ತಿಂದು ನಾಯಿಗಳಿಗೆಲ್ಲ ಹಾಕಿದ್ಮೇಲೆ ನಾನು ಅಮ್ಮನ ಮನೆ ನೈಟ್ 10 ಗಂಟೆಗೆ ಬರೋದು. ಮತ್ತೆ ನಾನು ಬರೋದೇ ಇಲ್ಲ ಅವ್ರ. ಸೊ ಸಡನ್ಲಿ ನಾವು ಐ ಡೋಂಟ್ ಹ್ಯಾವ್ ಹರ್, ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್, ವೆರಿ ವೆರಿ ಡಿಫಿಕಲ್ಟ್. ನಾನು ತೋರಿಸ್ಕೊಳ್ಳಲ್ಲ, ಐ ಆಮ್ ನಾಟ್ ಸಂಬಡಿ ಹೂ ಕ್ರೈಸ್ ಆ್ಯಂಡ್ ಡಸ್ ದಟ್. ನಾನು ಅಳ್ತೀನಿ ಬಟ್ ಅಲೋನ್. ಬಟ್ ಐ ಥಿಂಕ್ ಇವತ್ವರೆಗೂ ಮೆಂಟಲಿ ಐ ಹ್ಯಾವ್ ನಾಟ್ ಬಿಕಮ್ ಓಕೆ. ನೀವು ಹೇಳ್ತೀರಿ ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ, ಎವ್ರಿ ಟೈಮ್ ಎವ್ರಿ ಮಿನಿಟ್ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಶುಭ ಪುಂಜ ಅವರು ತಮ್ಮ ತಾಯಿಯಿಂದ ಕಲ್ತಿರುವಂಥದ್ದು ಏನು ಅಂತ? ಕಂಪ್ಯಾಷನ್, ಒಂದು ಮನುಷ್ಯತ್ವ ಅನ್ನೋದನ್ನ ನಾನು ಕಲ್ತಿರೋದು ನಮ್ಮ ತಾಯಿಯಿಂದ. ಇವತ್ತಿಗೂ ಪ್ರಾಣಿಗಳಂತ ಮಾತ್ರ ಅಲ್ಲ, ಈವನ್ ಮನುಷ್ಯರ ಜೊತೆ ಐ ಥಿಂಕ್ ಆ ಮನುಷ್ಯತ್ವ, ಆ ಒಳ್ಳೆತನ, ಆ ಒಂದು ನಾವು ಯಾವಾಗಲೂ ಇನ್ನೊಂದು ಪರ್ಸನ್ಗೆ ಸ್ಪಂದಿಸಬೇಕು, ಅವ್ರ ಜೊತೆ ಅದು ನಾನು ನಮ್ಮಮ್ಮನಿಂದ ಕಲ್ತಿರೋದು. ನನಗಿವತ್ತು ಆ ಒಂದು ಕ್ಯಾರೆಕ್ಟರ್ ಇದೆ ಅಂತಂದರೆ ಅದು ನಮ್ಮಮ್ಮನಿಂದ. ನಮ್ಮಮ್ಮಗೆ ತುಂಬ ಕಂಪ್ಯಾಷನ್, ಒಂದು ಚಿಕ್ಕ ಇರುವೆಗೂ ಕಂಪ್ಯಾಷನ್ ಅವ್ರಿಗೆ. ಸೊ ಆ ಒಂದು ನನಗೆ ಬಂದಿದೆ, ನನಗೆ ತುಂಬ ಕಂಪ್ಯಾಷನ್. ಆಮೇಲೆ ನನಗೊಂದು ಮನುಷ್ಯರು ಅಷ್ಟೇ, ನನಗೆ ಅವ್ರನ್ನ ಹೊಂದ್ಕೊಂಡ ತಕ್ಷಣ ಐ ಫೀಲ್ ಇಟ್, ಲೈಕ್ ನಂಗೆ ಬೇಜಾರಾಗುತ್ತೆ. ಲೈಕ್ ಇಟ್ಸ್ ನಾಟ್ ಲೈಕ್ ನಾನು ಅವ್ರ ಪ್ರಾಬ್ಲಮ್ ಅಂದರೆ ನಂದೇನು ಪ್ರಾಬ್ಲಮ್, ನಾನು ಹಂಗಲ್ಲ. ಐ ಥಿಂಕ್ ಅದು ನನಗೆ ನಮ್ಮ ಅಮ್ಮಯಿಂದ ಬಂದಿರೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.